ನಗರದ ಸಿದ್ದಾರೂಢ ಮಠದ ಆವರಣ, ಮಂಜುನಾಥ್ ನಗರ, ಆನಂದ ನಗರ, ಏರ್ಪೋರ್ಟ್ ರಸ್ತೆ, ಸಿಲ್ವರ್ ಟೌನ್ ಮುಂಭಾಗ, ನೆಹರು ನಗರ ಸೇರಿದಂತೆ ಇನ್ನೂ ಹಲವೆಡೆ ಆಟೋ ನಿಲ್ದಾಣಗಳನ್ನು ನಿರ್ಮಿಸಿಕೊಡಬೇಕೆಂದು ಆಗ್ರಹಿಸಿ ಹುಬ್ಬಳ್ಳಿ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ಮಹಾನಗರ ಪಾಲಿಕೆಯ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಆಡಳಿತ ಮಂಡಳಿಯ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟನೆ ನಡೆಸಿದರು. ಆಟೋ ನಿಲ್ದಾಣ ನಿರ್ಮಿಸಿಕೊಡಲು ಕ್ರಮ ವಹಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಮುಖಂಡರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಮೌಖಿಕವಾಗಿ ಎಚ್ಚರಿಕೆ ನೀಡಿದರು. ಮನವಿ ಸ್ವೀಕರಿಸಿದ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಆಟೋ ನಿಲ್ದಾಣಗಳನ್ನು ನಿರ್ಮಿಸಿಕೊಡುವುದಾಗಿ ಮೌಖಿಕವಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಆಟೋ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಹಲವು ಆಟೋ ಚಾಲಕರು ಹಾಗೂ ಮಾಲಕರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಇವತ್ತು ವಲಯ ನಂಬರ್ 7 ಆರ್ ಎನ್ ಶೆಟ್ಟಿ ಫ್ಯಾಕ್ಟರಿ ಮುಂಭಾಗದಲ್ಲಿರುವಂಥ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲೇ ಮನವಿ ಕೊಟ್ಟಿದ್ದೀವಿ. ಮನವರಿಕೆ ಮಾಡಿ ಮನವಿಗಳನ್ನು ಕೂಡ ಸ್ಪಂದಿಸಿ ಅವರು ಸಂಬಂಧಪಟ್ಟ ಇಲಾಖೆ ಕೂಡ ಕಳಿಸಿದ್ರು. ಭಾಳಷ್ಟು ಒಟ್ಟು 11 ಆಟೋ ರಿಕ್ಷಾ ನಿಲ್ದಾಣದಾಗ ಇಲ್ಲಿ 11 ಆಟೋ ರಿಕ್ಷಾ ನಿಲ್ದಾಣದೊಳಗೆ ಏರ್ಪೋರ್ಟ್ದೊಂದಾಗಿದೆ ಅಂತ ಹೇಳಿದ್ರು. ಈಗ ಟಿಪ್ಪು ಸುಲ್ತಾನ್ ರಿಕ್ಷಾದೊಂದಾಗಿದೆ ಅಂತ ಹೇಳಿದಾರೆ. 15 ದಿವಸದೊಳಗೆ ಶ್ರೀ ಸಿದ್ದಾರೂಢ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣ ಕೂಡ ಹಾಗೆ ಪಶ್ಚಿಮ ಕ್ಷೇತ್ರದಲ್ಲಿ ಇರುವಂಥ ತಾರಾಳಿ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಮಂಜಾರ್ ಕಾಲನಿ ಇರ್ಬೋದು, ನ್ಯೂ ಆನಂದ್ ನಗರ್ ಇರ್ಬೋದು, ರೇಣುಕಾ ನಗರ್ ಇರ್ಬೋದು, ಕುಮಾರ್ ಪಾರ್ಕ್ ಇರ್ಬೋದು, ಮಂಜುನಾಥ್ ಕ್ರಾಸ್ ಇರ್ಬೋದು, ನೆಹರು ನಗರ್ ಇರ್ಬೋದು, KC ಇರ್ಬೋದು, ಈ ಎಲ್ಲ ನಿಲ್ದಾಣಗಳ ಪಟ್ಟಿನ ಈಗಾಗಲೇ ಕೊಟ್ಟುಬಿಟ್ಟಿದ್ದೀವಿ. ಈ ಪಟ್ಟಿಯನ್ನು ಪೂರ್ತಿ ವರದಿಯನ್ನು ಈಗಾಗಲೇ ಈ ಪಟ್ಟಿ ಒಳಗೆ 3 ನಿಲ್ದಾಣ ಬಗ್ಗೆ 2 ನಿಲ್ದಾಣಗಳಲ್ಲಿ 11 ನಿಲ್ದಾಣದಲ್ಲಿ 2 ನಿಲ್ದಾಣಗಳ ನಾವು ಈಗಾಗಲೇ ಮಾಡಿಸೊಂದು ಟೆಂಡರ್ಗೆ ಹೋಗಿದೆ ಗೌಡ್ರ. ಈಗೇನೈತಲ್ಲ ಸಿದ್ದಾರೂಢ ಮಠದ ನಿಲ್ದಾಣದ 15 ದಿವಸದೊಳಗೆ ವರದಿ ಕೊಟ್ಟದ್ದು ಮಾಡಿಸೋದು ಕೂಡ ತಮ್ಮದಿಗೆಲ್ಲ ಹೇಳ್ಯಾರ. ನಾವು ಮಾಡಲಿಲ್ಲ ಅಂದರೆ ಮುಂದೆ ಬರುವಂಥ ಹೋರಾಟ ಹೆಂಗಿರ್ತೈತೆ ಅಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿರುವಂಥ ಮಹಾನಗರ ಪಾಲಿಕೆ ರುದ್ರೇಶ್ ಗಾಳಿ ಸಾಹೇಬ್ರು ಕುಂದಿರುವಂಥ ಕುರ್ಚೆ ಮುಂದೆ ಈ ಹೋರಾಟ ಅಲ್ಲಿರ್ತೀವಿ. ನಾನು ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಈ ಏನು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದಿದ್ರಿ, ನಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಆಟೋ ರಿಕ್ಷಾನ ದುಡಿಮೆ ಬಿಟ್ಟು ಬಂದಿದ್ರಿ, ಈ ಆಟೋ ರಿಕ್ಷಾ ಅಧ್ಯಕ್ಷರ ಪದಾಧಿಕಾರಿಗಳಿಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ತಮಗೆ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಯಿಂದ ನಾನು ತುಂಬರದ ಅಭಿನಂದನೆ ಸಲ್ಲಿಸ್ತೇನೆ. 15 ದಿವಸ ವರದಿ ಬರ್ತಿದ್ದೆ ಮಹಾನಗರ ಪಾಲಿಕೆ ವಿರುದ್ಧ ಹೋರಾಟ ಮಾಡ್ತಿದ್ದೆ. ಒಂದು ವರ್ಷ ಆದ್ರಿ ಎಲ್ಲ ನೀವು ಯಾವುದೋ ಅಧಿಕಾರಿ ಬೇಕಾಗಿಲ್ಲ, ಏನೂ ಕೆಲಸ ಮಾಡತ್ತಿಲ್ಲ. ನಾವು ಸಂಘಟನೆಗಳ ಅದನ್ನು ಕೊಟ್ಟು ಹೊರಗೆ ಹೋಗ್ತೀವಿ. ಇವರೆಲ್ಲರೂ ನಮಗೆ ಮಾಡೋಕ್ಕಾಗೋದಿಲ್ಲ, ಬೇಡ ಅಂತೇಳಿ ನೋಡಿ ಸರ್ ಈಗ ಆಮೇಲೆ
ಆಮೇಲೆ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಗಮನಕ್ಕೆ ತಂದಾಗ ನಿಮ್ಮ ಸಾಹೇಬ್ರಿಗೆಲ್ಲ ಮಾತಾಡಿ ತಾವು ಮಾಡಿದ್ರು ಒಂದು ಟಿಪ್ಪು ಸುಲ್ತಾನ್ ರಿಕ್ಷಲ್ ಸರ್ ಮಾಡಿದ್ರು ಸರ್. ಈ ಸಿದ್ಧಾರ್ಥ ಮಠದಲ್ಲಿ ಏನು ಹೇಳ್ತಾರೆ 27 ಮಂದಿ ಟೋಟಲ್ 56 ಮಂದಿ ಸರ್. ನಾ ಇಲ್ಲ ನಿಮ್ಮ ಸಂಘಟನೆ ಬಿಟ್ಟು ನಾ ರಾಜನ ಲೆಟ್ರ್ ಎಲ್ಲಿ ಇರ್ತಾರೆ ಲೆಟ್ರ್ ಕೊಡ್ಬೋದು ತೋರ್ಸಾಕತ್ತಲ್ಲ ಸರ್. ನಾವು ಬಿಟ್ಟು ಹೋಗ್ಬಿಡ್ತೀವಿ ಸಂಘಟನೆ ದಯವಿಟ್ಟು ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಸರ್. ನಮಗೆ ಏನೈತೆ ಸರ್ ಸಿದ್ಧಾರ್ಥ ಮಠದಾಗ ಒಂದು 5 ರಿಕ್ಷನ್ ಸದ್ಯ ಇವತ್ತೇನ ಈಗ ನೋಡಪ್ಪ ನಿಮ್ಮ ಸಿದ್ಧಾರ್ಥ ಮಠದ ಆಟೋ ರಿಕ್ಷಾನ ಲೀಡರ್ಸ್ಗಳು ಟಿಪ್ಪು ಸುಲ್ತಾನ್ ರಿಕ್ಷಾ ಸದಸ್ಯರು ಎಲ್ಲ ಲೀಡರ್ಸ್ಗಳು ಬಂದಿರಿ. ಮತ್ತು 11 ನಿಲ್ದಾಣದವರು ಈಗಾಗಲೇ ಟಿಪ್ಪು ಸುಲ್ತಾನ್ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಏನೇ ಬರಲಿ ಏನೇ ಬರಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆ